ಬಿಜೆಪಿ ಮಾಜಿ ಸಂಸದ ದೇವೇಂದ್ರಪ್ಪ ಅವರ ಪುತ್ರ ಮಂಜುನಾಥ್ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರ ಭಾವ ಮಂಜುನಾಥ್ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ದಾಳಿ ಹವಾಲಾ ಟ್ರಾನ್ಸಾಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾಳಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ? ಪೃಥ್ವಿ, ಈಗಲೂ ಕೂಡ ಸುಮಾರು 5-6 ಮಂದಿ ಅಧಿಕಾರಿಗಳು ಏನು ಮಂಜುನಾಥ್ ಅವರನ್ನ ವಶಕ್ಕೆ ಪಡೆದು ಒಂದು ವಿಚಾರಣೆ ಕೂಡ ಮಾಡ್ತಾ ಇರೋದು ಏನು ಮೇಲ್ನೋಟಕ್ಕೆ ಹವಾಲಾ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತೆ ಈ ಒಂದು ರೈಡ್ ಅಂತ ಹೇಳಿ ಕೂಡ ಗೊತ್ತಾಗಿದೆ. ಇಡಿ ಅಧಿಕಾರಿಗಳ ತಂಡ ಈಗ ಅವರನ್ನ ಬೆಳಗ್ಗೆ ಸುಮಾರು 6:30ರಿಂದ ಈ ಒಂದು ಅವರ ಮನೆ ಬಳಿ ಒಂದು ರೈಡ್ ಅನ್ನ ಸರ್ಚ್ ಶುರುವಾಗಿರೋದು. ಸದ್ಯ ಈಗಾಗಲೇ ಸುಮಾರು 5-6ಕ್ಕೂ ಹೆಚ್ಚು ಒಂದು ಅಧಿಕಾರಿಗಳ ತಂಡ ಏನಿದೆ ಅವರು ಅವರ ಮನೆಯಲ್ಲಿರುವಂತಹ ಒಂದು ಕಡತಗಳಿರ್ಬೋದು ಮತ್ತೆ ಅವರ ಒಂದು ಆದಾಯದ ಮೂಲಗಳಿಗೆ ಸಂಬಂಧಪಟ್ಟಂತೆ ಶೋಧವನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಇವರು ಸರ್ಕಾರಿ ಅಧಿಕಾರಿ ಕೂಡ ಆಗಿರೋದು ಮತ್ತೆ ಉನ್ನತ ದರ್ಜೆ ಅಧಿಕಾರಿ ಕೂಡ ಆಗಿರೋದ್ರಿಂದ ಅವರ ಒಂದು ಸಂಬಳ ಮತ್ತೆ ಅವರು ಕೆಲಸಕ್ಕೆ ಸೇರಿದ ಅವಧಿ ಏನಿದೆ ಈ ಒಂದು ಪ್ರತಿಯೊಂದು ವಿಚಾರಗಳ ಬಗ್ಗೆ ಕೂಡ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ಏನು ಅವ್ರ ಮೇಲೆ ಏನು ಹವಾಲಾ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪ ಏನ್ ಕೇಳಿ ಬರ್ತಾ ಇದೆ ಈ ವಿಚಾರವಾಗಿ ಕೂಡ ಈಗ ಹೆಚ್ಚಿನ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಯಾವ ರೀತಿ ಆ ಒಂದು ಹಣದ ಒಂದು ವ್ಯವಹಾರ ಇದೆ ಮತ್ತೆ ಆದಾಯದ ಮೂಲಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಕಡತಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಸದ್ಯ ಬೆಂಗಳೂರಿನ ಒಂದು ರೇಸ್ ಕೋರ್ಸ್ ರಸ್ತೆ ಬಳಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಕೂಡ ಈಗ ಅಧಿಕಾರಿ ಇರೋದ್ರಿಂದ ಖುದ್ದು ಅವರ ಸಮ್ಮುಖದಲ್ಲೇ ಪ್ರತಿಯೊಂದನ್ನು ಕೂಡ ವಿಚಾರಣೆ ಮಾಡಿ ತನಿಖೆ ಮಾಡುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪೃಥ್ವಿ, ಇಂಥ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿರುತ್ತೆ ಮುನಿರಾಜು? ಪೃಥ್ವಿ, ಯಾಕಂದ್ರೆ ಇಂಥ ಒಂದು ಪ್ರಕರಣಗಳಲ್ಲಿ ಇಡಿ ಅಧಿಕಾರಿಗಳಿಗೆ ಏನಾದ್ರು ಅಕ್ರಮ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಬಲವಾದ ಏನಾದ್ರು ಸಾಕ್ಷ್ಯಗಳು ಲಭ್ಯವಾದಲ್ಲಿ ಕೂಡಲೇ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಆನಂತರ ಹೆಚ್ಚುವರಿ ಸಾಕ್ಷ್ಯಾಧಾರಗಳು ಮತ್ತೆ ಏನಾದ್ರು ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಕಡತಗಳು ಮಾಹಿತಿ ಏನಾದ್ರು ಲಭ್ಯವಾದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತ ಪ್ರಸಂಗಗಳು ಕೂಡ ಹೆಚ್ಚಾಗಿರೋದು. ಯಾಕಂದ್ರೆ ಈ ಹಿಂದೆ ಏನು ಸಾಕಷ್ಟು ಮಂದಿಯನ್ನು ಕೂಡ ಇಡಿ ಅಧಿಕಾರಿಗಳಿಂದ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡಿ ಒಂದು ವಿಚಾರಣೆ ಮಾಡುವಂತ ಘಟನೆಗಳು ಕೂಡ ಆಗಿದೆ. ಅದರಿಂದ ಈ ಒಂದು ಪ್ರಕರಣದಲ್ಲೂ ಕೂಡ ಮಂಜುನಾಥ್ ಅವರ ವಿರುದ್ಧ ಏನಾದ್ರು ಪ್ರಬಲ ಸಾಕ್ಷ್ಯಗಳು ಮತ್ತೆ ಏನಾದ್ರು ಎವಿಡೆನ್ಸ್ ಏನಾದ್ರು ಕಲೆಕ್ಟ್ ಆದ ಸಂದರ್ಭದಲ್ಲಿ ಮತ್ತೆ ಈ ಒಂದು ಹಣಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಪೂರಕ ಸಾಕ್ಷ್ಯಗಳು ಸಂಗ್ರಹ ಆದ ಬಳಿಕ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ. ಸದ್ಯ ಈಗ ಅವರನ್ನ ತಮ್ಮ ವಶಕ್ಕೆ ಪಡೆದು ಒಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ ಈ ಒಂದು ರೈಡ್ ನಡೀತಾ ಇರೋದ್ರಿಂದ ಬೆಂಗಳೂರು ಮತ್ತೆ ಬೆಳಗಾವಿ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಏನೆಲ್ಲ ಒಂದು ದಾಖಲೆಗಳು ಪತ್ತೆ ಆಗುತ್ತೆ ಆ ಒಂದು ಸಲುವಾಗಿ ಅದ್ರ ಬಗ್ಗೆ ಒಂದು ಹೆಚ್ಚಿನ ವಿಚಾರಣೆ ಮತ್ತೆ ತನಿಖೆ ಮಾಡುವಂತ ಸಲುವಾಗಿ ಇವರನ್ನ ಕೂಡ ಅರೆಸ್ಟ್ ಮಾಡಿ ಒಂದು ವಿಚಾರಣೆ ಮಾಡುವಂತ ಪ್ರಸಂಗಗಳು ಹೆಚ್ಚಾಗಿರೋದು. ಸದ್ಯ ಈಗ ಈ ಒಂದು ದಾಳಿ ಕಂಟಿನ್ಯೂ ಆಗ್ತಾ ಇದೆ. ಮುಂದೆ ಯಾವ ರೀತಿ ಅಧಿಕಾರಿಗಳು ಇದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ ಅಂದ್ರೆ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಒಂದು ಸಾಕ್ಷಿಗಳು ಪತ್ತೆ ಆಗುತ್ತೆ ಮತ್ತೆ ದಾಖಲೆಗಳು ಸಿಗುತ್ತೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಕೂಡ ಕೈಗೊಳ್ಳಬಹುದು. ಇಲ್ಲಿ ಪ್ರಮುಖವಾಗಿ ಬೆಳಗಾವಿಯಲ್ಲಿರುವಂತ ಅವರ ನಿವಾಸದಲ್ಲಿ ಅವ್ರ ಮಕ್ಕಳು ಮತ್ತೆ ಅವ್ರ ವೈಫ್ ಇದ್ದಾರೆ. ಇನ್ನೊಂದ್ ಕಡೆ ಬಳ್ಳಾರಿಯ ಅವರ ಅಂದ್ರೆ ಹರಪನಹಳ್ಳಿಯ ಅರಸೀಕೆರೆ ಗ್ರಾಮದಲ್ಲಿ ಅವರ ತಂದೆ ದೇವೇಂದ್ರಪ್ಪ ಅವರು ಮಾಜಿ ಸಂಸದರು, ಅವರ ವಿಚಾರಣೆ ಆಗ್ತದೆ. ಬೆಂಗಳೂರಿನಲ್ಲಿ ಇವರೊಬ್ಬರೇ ಇದ್ದಿದ್ದ ಅಥವಾ ಬೇರೆ ಯಾರಾದರೂ ಇದ್ದಾರಾ ಇವರ ಕುಟುಂಬದವರು? ಪೃಥ್ವಿ, ಸದ್ಯ ಬೆಂಗಳೂರಿನ ಅಪಾರ್ಟ್ಮೆಂಟ್ ನಲ್ಲಿ ಇವರು ಒಬ್ಬರೇ ಇದ್ರು ಅನ್ನೋ ವಿಚಾರ ಕೂಡ ಈಗ ಇರುತ್ತದೆ. ಆದ್ರಿಂದ ಅಧಿಕಾರಿ ಇಲ್ಲಿರುವಂತಹ ಮಾಹಿತಿಯನ್ನೇ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿಕೊಂಡು ಇಲ್ಲಿ ಕೂಡ ಬೆಂಗಳೂರಿನ ಇಡಿ ಅಧಿಕಾರಿಗಳ ಒಂದು ತಂಡ ಈಗ ದಾಳಿಯನ್ನ ಮಾಡಿ ಶೋಧವನ್ನು ಕೂಡ ಮಾಡ್ತಾ ಇರೋದು. ಯಾಕಂದ್ರೆ ಇವರ ಕೆಲಸದ ಒಂದು ಹೆಡ್ ಕ್ವಾರ್ಟರ್ ಏನಿದೆ ಅದು ಬೆಳಗಾವಿ ಆಗಿರುತ್ತೆ. ಆದ್ರೆ ಇವರು ಬೆಂಗಳೂರಿನ ಈ ಒಂದು ಫ್ಲಾಟ್ ನಲ್ಲಿ ಇದ್ರು ಅನ್ನೋ ವಿಚಾರವನ್ನ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿ ಈಗ ಇಲ್ಲಿ ಕೂಡ ದಾಳಿಯನ್ನ ಮಾಡಿ ಈಗ ಅವರನ್ನ ತನಿಖೆಗೆ ಕೂಡ ಒಳಪಡಿಸಿರೋದು. ಯಾಕಂದ್ರೆ ದಾಳಿ ಸಂದರ್ಭದಲ್ಲಿ ಅವರು ಮನೆ ಈ ಒಂದು ಫ್ಲಾಟ್ ನಲ್ಲೇ ಇದ್ದಿದ್ರಿಂದ ಕೂಡಲೇ ಅವರನ್ನ ವಶಕ್ಕೆ ಪಡೆದು ಅಲ್ಲಿ ವಿಚಾರಣೆ ಕೂಡ ನಡೆಸಲಾಗುತ್ತೆ. ಇನ್ನು ಉಳಿದಂತೆ ಏನು ಬೆಳಗಾವಿಯಲ್ಲಿ ಇರುವಂತಹ ಅವ್ರ ಮನೆ ಮತ್ತೆ ಅಲ್ಲಿ ಕೂಡ ಒಂದು ಅವರ ಒಂದು ಆಸ್ತಿ ವಿಚಾರಗಳಿಗೆ ಮತ್ತೆ ಹಣಕಾಸು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಶೋಧ ಆಗುತ್ತೆ. ಆದ್ರೆ ಮುಖ್ಯವಾಗಿ ಬೆಂಗಳೂರಿನಲ್ಲಿ ಇವರು ಇಲ್ಲಿ ಒಂದು ಫ್ಲಾಟ್ ನಲ್ಲಿ ಇರ್ತಾರೆ ಮತ್ತೆ ಇಲ್ಲಿ ಯಾವ ರೀತಿ ವ್ಯವಹಾರಗಳು ಮತ್ತೆ ಹಣಕಾಸು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಡ ಹೆಚ್ಚಿನ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಈಗ ಬೆಳಗ್ಗೆಯಿಂದಲೂ ಕೂಡ ಈಗ ಇಡಿ ಅಧಿಕಾರಿಗಳ ಒಂದು ತಂಡ ಈ ಒಂದು ಫ್ಲಾಟ್ ನಲ್ಲಿ ತನಿಖೆ ಮತ್ತೆ ಕಡತಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಆದ್ರೆ ಅಧಿಕಾರಿ ಕೂಡ ಇಲ್ಲೇ ಮಂಜುನಾಥ್ ಅವರು ಕೂಡ ಇಲ್ಲೇ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರೋದ್ರಿಂದ ಅವರನ್ನ ಖುದ್ದಾಗಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.